ತಾಲೂಕಿನ ನಾರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಮತ್ತು ಬಿಳ್ಳೂರು ಮಾರ್ಗದ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಚೆಕ್ ಡ್ಯಾಂ ಹಾಗೂ ಸೇತುವೆ ಕಾಮಗಾರಿಗೆ ಶುಕ್ರವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಈ ಭಾಗದ ಹಳ್ಳ ತುಂಬಿ ಹರಿಯೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿತ್ತು. ಈ ಸೇತುವೆ ನಿರ್ಮಾಣದಿಂದ ಶಿವಪುರ ಮತ್ತು ಬಿಳ್ಳೂರು ಗ್ರಾಮಗಳ ನಡುವಿನ ಸಂಪರ್ಕ ಸುಗಮವಾಗಲಿದೆ. ಸೇತುವೆ ಜೊತೆಗೆ ಚೆಕ್ ಡ್ಯಾಂ ನಿರ್ಮಿಸುತ್ತಿರುವುದರಿಂದ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಲಿದ್ದು ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಿಗೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಹಾಗೂ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದ್ದು ನಿಗದಿತ ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಅಂತ ಶಾಸಕರು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ದರಖಾಸ್ತು ಕಮಿಟಿ ಸದಸ್ಯ ಲಾಯರ್ ಚಂದ್ರಶೇಖರ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ಬಿಳ್ಳೂರು ಪ್ರಸನ್ನಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಮೀಳಾ ಶ್ರೀನಿವಾಸ್, ಜಿಲ್ಲಾ ಸಹಕಾರ ಸಂಘದ ನಿರ್ದೇಶಕ ಎಸ್ಎನ್ ವೆಂಕಟರಾಮರೆಡ್ಡಿ, ಗುತ್ತಿಗೆದಾರ ಬಸವರಾಜು, ಎಸ್ವಿ ಗಿರೀಶ್, ಶ್ರೀನಿವಾಸ ರೆಡ್ಡಿ, ಎನ್ಎಚ್ ಮೌಲಾ ಸೇರಿದಂತೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಬಿಲ್ಲೂರಿಂದ ನಾರೆಮದ್ದೇಪಲ್ಲಿ ರಸ್ತೆ ಸಂಪರ್ಕಿಸುವಂಥ ಒಂದು ಸೇತುವೆ ತುಂಬ ಅವಶ್ಯಕತೆ ಇತ್ತು. ಮಳೆ ಬಂದಾಗ ಪಾಪ ಈ ಕಡೆ ಜನ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಜನ ಈ ಕಡೆ ಬರೋಕ್ಕಾಗ್ತಾ ಇಲ್ಲ. ನನಗೊಂದು 2 ಸಲ ನನ್ನ ಗಮನಕ್ಕೆ ತಂದಿದ್ದರು. ಈಗ ಸರ್ಕಾರದಲ್ಲಿ STPಯಲ್ಲಿ 2.5 ಕೋಟಿ ಸ್ಯಾಂಕ್ಷನ್ ಮಾಡಿ ಇವತ್ತು ಈ ಬ್ರಿಡ್ಜ್ ಕೆಲಸಕ್ಕೆ ನಾವು ಗುದ್ದಲಿ ಪೂಜೆ ಮಾಡಿದ್ದೀವಿ. 2 ತಿಂಗಳಲ್ಲಿ ಅದು ನಮ್ಮ ಕಾಂಟ್ರಾಕ್ಟ್ರಿಗೆ ಹೇಳೋದು 2 ಮಂತ್ಸ್ ಟೈಮ್. 2 ಮಂತ್ಸಲ್ಲಿ ಬ್ರಿಡ್ಜ್ ಮಾಡಿ ಕಾಸುವೆ ಮಾಡ್ತಾಯಿದ್ವಿ. ಜನ ಹೋಗ್ಬಿಟ್ಟು ಬರೋಕ್ಕೆ ಮತ್ತು ಚೆಕ್ ಡ್ಯಾಮ್ 15 ಫೀಟ್ ಚೆಕ್ ಡ್ಯಾಮ್ ಬರುತ್ತೆ. ಇದು ಹೈಟ್ ಬರುತ್ತೆ, 5.5 ಮೀಟ್ರ್ ಅಗಲ ಬರುತ್ತೆ. ಒಳ್ಳೆ ಇಲ್ಲಿ ಈ ಭಾಗದ ಜನರಿಗೆ ಹೋಗ್ಬಿಟ್ಟು ಬರೋಕ್ಕೆ ಒಳ್ಳೆ ಅನುಕೂಲವಾಗೋ ಥರ ಈ ಬ್ರಿಡ್ಜನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಓಂ ಹಿರಣ್ಯಪಾತ್ರಂ ಪೂರ್ಣಂತದಾತೆ ಉದವ್ಯಾಸಾನೀತಿ ಏಕತಾ ಬ್ರಹ್ಮಣೋಪಹಾರತಿ ಏಕದೇವ ಯಜಮಾನಃ ಯಸ್ತೆ. ಪಂಚಾಯಿತಿ ಆಡಳಿತ ಮಂಡಳಿಯ ಅವಧಿ ಇವತ್ತಿಗೆ ಮುಕ್ತಾಯವಾಗಿದ್ದು, ಇವತ್ತು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ ಗ್ರಾಮ ಪಂಚಾಯಿತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ತಾಲೂಕಿನ ಕೆಂಚಾರಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ, ಕೆಂಚಾರಹಳ್ಳಿ ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕಿಗೆ ಸೇರಿದ್ರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವುದರಿಂದ ಕ್ಷೇತ್ರದ ಶಾಸಕ ರವಿಕುಮಾರ್ ಮೂಲಕ ಕೆಂಚಾರಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯನ್ನು ಚತುಷ್ಪಥವನ್ನಾಗಿಸಲು 4 ಕೋಟಿಯ ಅವಶ್ಯಕತೆ ಇದ್ದು ಸರ್ಕಾರದ ಮಂಜೂರಾತಿಗಾಗಿ ಸಲ್ಲಿಸಿದ್ದು ಶೀಘ್ರದಲ್ಲೇ ಮಂಜೂರು ಮಾಡುವ ಭರವಸೆ ಇದೆ. 2 ಕೋಟಿ ವೆಚ್ಚದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗಿದೆ. ಮತ್ತೊಂದೆಡೆ ಬಾಲಕಿಯರ ವಿದ್ಯಾರ್ಥಿನಿಯರ ನಿಲಯ ಖಾಸಗಿ ಕಟ್ಟಡದಲ್ಲಿ ನಡೆಸ್ತಾ ಇದ್ದು ಅದಕ್ಕೂ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ರವಿಕುಮಾರ್ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಹೆಚ್ಚಿನ ಅನುದಾನವನ್ನು ಈ ಭಾಗಕ್ಕೆ ನೀಡೋದಾಗಿ ಶಾಸಕರು ತಿಳಿಸಿದ್ದು ಜನಪರ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಾಡೋದಾಗಿ ತಿಳಿಸಿದರು. PDOS ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ, ಅಧ್ಯಕ್ಷ KN ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷೆ ಗಂಗಮ್ಮ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಸಹಕಾರದಿಂದ 10 ಹಲವು ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ಅನುದಾನದ ಅಲಭ್ಯತೆಯ ನಡುವೆಯೂ ನೀಡಲಾಗಿದ್ದು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸುವ ನಿಟ್ಟಿನಲ್ಲಿ ತ್ಯಾಜ್ಯ ಸಂಗ್ರಹಣೆಯನ್ನು ಪ್ರತಿನಿತ್ಯ ಸಂಗ್ರಹಣೆ ಮಾಡಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಲುಪಿಸಿ ಅದರಲ್ಲಿ ಒಣಕಸ ಮತ್ತು ಪ್ಲಾಸ್ಟಿಕ್ ಅನ್ನು ಪ್ರತ್ಯೇಕ ಮಾಡಿ ಕಸದಲ್ಲಿ ರಸವನ್ನಾಗಿಸಿ ಗ್ರಾಮ ಪಂಚಾಯಿತಿಗೆ ಆದಾಯವನ್ನು ಪಡೆಯುವಲ್ಲಿ ಎಲ್ಲ ಸದಸ್ಯರ ಸಹಕಾರ ಲಭಿಸಿದ್ದು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. PDOS ಮಲ್ಲಿಕಾರ್ಜುನ ಸ್ವಾಮಿ ಇತ್ತೀಚೆಗೆ ಚೀಮೂಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ KN ಕೃಷ್ಣಾರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಿಗೆ ಮತ್ತು PDO ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸಿದವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ KN ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷೆ ಗಂಗಮ್ಮ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವೈ ರಾಮಚಂದ್ರಪ್ಪ, MC ಮಲ್ಲಪ್ಪ, ವೆಂಕಟರೆಡ್ಡಿ, ವೆಂಕಟರಮಣಪ್ಪ, ಲಕ್ಷ್ಮೀ ನರಸಪ್ಪ, ವನಿತಾ ಶಿವಾರೆಡ್ಡಿ, ಮಂಜುಳಾ ಕದಿರಪ್ಪ, PDOS ಮಲ್ಲಿಕಾರ್ಜುನ ಸ್ವಾಮಿ, ಕಾರ್ಯದರ್ಶಿ ಮಂಜುನಾಥ್, ಕರವಸೂಲಿಗಾರ GV ಬಾಲಾಜಿ ಇನ್ನೂ ಹಲವರು ಹಾಜರಿದ್ದರು. ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ದಿನ ವಿಶೇಷವಾಗಿ ಏನಂದರೆ ನಮ್ಮ ಸದಸ್ಯರು 5 ವರ್ಷಗಳಿಂದ ನಿರಂತರವಾಗಿ ನಮಗೆ ನಮ್ಮ PDOಗಾಗಲಿ ನಮಗಾಗಲಿ ಬಹಳಷ್ಟು ಸಹಕಾರ ಪಡ್ಕೊಂಡು ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ಅವ್ರನ್ನ ಇವತ್ತು ಗುರುತಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ಸಭೆ ಕರೆದಿದ್ದೀವಿ. ಇವತ್ತಿನ ದಿವಸ ಏನು ಸಭೆ ಅಂದರೆ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ, ಬಹಳಷ್ಟು ಸದಸ್ಯರು ಸೇರಿದ್ದಾರೆ. ಅವ್ರಿಗೋಸ್ಕರ ಇವತ್ತಿನ ದಿವಸ ಬೀಳ್ಕೊಡುಗೆ ಸಮಾರಂಭ ಆರಂಭಿಸ್ತಾ ಇದ್ದೀವಿ. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ. ತಿನ್ನಲ್ಲ ಸರ್ ಅವ್ರ ಮಕ್ಳು ಎತ್ತವ್ರೋ ಇಲ್ವೋ ಗೊತ್ತಿಲ್ಲ.
ಹೆಂಗಾಗ್ಬಿಟ್ಟಿದ್ದಾನೆ? ಅವ್ನು ರ್ಯಾಂಕ್ ಸ್ಟೂಡೆಂಟ್ ಸರ್ ಅವನು. ವಿದ್ಯಾನಿಧಿ ಶಾಲೆಯಲ್ಲಿ ಓದ್ತಿರುವ 8ನೇ ತರಗತಿಯ ವಿದ್ಯಾರ್ಥಿ ಸುಶಾಂತ್ ಚಿಕಿತ್ಸೆಯ ಬಳಿಕ ವಿದ್ಯಾರ್ಥಿ ಸುಶಾಂತ್ ಮಾತನಾಡಿ, ನನ್ನ ಪಕ್ಕದ ವಿದ್ಯಾರ್ಥಿಯ ಪುಸ್ತಕದಲ್ಲಿ ಹೋಮ್ವರ್ಕ್ ನೋಡ್ಕೊಂಡು ಬರೀತಿದ್ದಾಗ ಬೇರೆ ವಿದ್ಯಾರ್ಥಿ ನನ್ನ ಪುಸ್ತಕದ ಹಾಳೆ ಹರಿದ ಎಂಬ ಕಾರಣಕ್ಕೆ ಕೊಠಡಿಯಲ್ಲಿ ಕೂಡಿ ಹಾಕಿ ಶಿಕ್ಷಕರು ಮನಬಂದಂತೆ ಥಳಿಸಿದ್ರು ಅಂತ ಹೇಳಿದ್ದಾರೆ. ಟೈಮಿಂಗ್ ಗೊತ್ತಿಲ್ಲ. 7th ಪೀರಿಯಡ್ ನನ್ಗೆ ಯಾಕಮ್ಮ ಕಾಲ್ ಮಾಡ್ಲಿಲ್ಲ ನೀನು? ಅವಾಗ್ಲೇ ಇಸ್ಕೊಂಡು ಅಲ್ಲಿ ಅವ್ರು ಕಾಲ್ ಮಾಡಿ ಅಂದ್ರೆ ಮಾಡ್ಲಿಲ್ಲ. ಅವ್ರು ನೋಡ್ತೀನಿ. ಈ ಮೇಡಮ್ ಬಂದಿರ, ಶರ್ಮಿಳಾ ಮೇಡಮ್ ಬಂದಿರ, ಶರ್ಮಿಳಾ ಮೇಡಮ್ ಆಮೇಲೆ ಪ್ಲಾಸ್ಟಿಕ್ ಬಂದ್ರು. ಅವ್ರು ಹೊಡೆದ್ರ? ಅವ್ರು ಹೊಡಿಲಿಲ್ಲ. ಇಲ್ಲಿ ಕರ್ಕೊಂಬಂದಿದ್ದೆ ಯಾರು? ಏನಾಯ್ತು ನಿಂಗೆ? ಹೋಗ್ತಿದ್ರು ಉಸಿರಾಡ್ಲಿಲ್ಲ. ಫುಲ್ಲು ವ್ಯಾನ್ ಎತ್ತದಾಗಿಂದ ಅವಾಗ ಉಸಿರಾಡ್ತಿಲ್ಲ ಅದೆಲ್ಲ. ಯಾಕೋ ತುಂಬಾ ಉಸಿರಾಡಿಲ್ಲಂಗೆ ಸತ್ತೋಗ್ತಿದ್ದ ಅನಿಸ್ತಿತ್ತು. ಅವಾಗ ಅಂಕಲ್ ಎತ್ತಿದ್ರು. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಂಗೆ ಅನಿಸ್ತು. ಅಲ್ಲಿ ನೀನು ಅನ್ಕಾನ್ಸಿಯಸ್ ಮಲ್ಕೊಬಿಟ್ಟಿದ್ದಮ್ಮ? ಅಲ್ಲೇ ನೀನು ತಲೆ ಸುತ್ತೋದು ಅದೇನಾದ್ರು ಆಗಿತ್ತು? ಸುತ್ತದಾಗ್ತಿತ್ತು, ಉಸಿರಾಡ್ತಿರ್ಲಿಲ್ಲ ಅಷ್ಟೇ. ನಿಮಗೆ ಸ್ಕೂಲಲ್ಲಿ ನಂಗೆ ಮಾಡ್ಬಿಟ್ಟು ಅವ್ರ ಹತ್ರ ಕಳ್ಸಿದ್ರು. ಹಂಗ್ ಮಾಡ್ಬಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಮಾಡಿದ್ರ ನಿನ್ನ? ಸ್ಟಾಫ್ ರೂಮ್ ಅಲ್ಲ, ಕ್ಯಾಬಿನ್ ಅಲ್ಲಿ ಮಾಡ್ಬಿಟ್ಟು ಕ್ಯಾಬಿನ್ ಅಲ್ಲ? ಕ್ಯಾಬಿನ್ ಅಲ್ಲ ಇದು ಮಾಡ್ಬಿಟ್ಟು ನೀನು ಸ್ಕೂಲ್ ಬಸ್ಸಲ್ಲಿ ಕಳ್ಸವ್ರೆ ಹೋಗ್ಬಿಡು ಅಂತ. ನಾಳೆ ಕರ್ಕೊಂಬಂದ್ರು ನಾನು ಕರ್ಕೊಬರ್ತೀನಿ. ನನಗೆ ಮಾಡಿಲ್ಲ, ಪ್ಲೀಸ್ ಕಳ್ಳು ನನಗೆ ಮಾಡಿಲ್ಲ ಅಂದ್ರೆ ನಾನು ನೋಡ್ತಿಲ್ಲ ಸಿಸಿ ಕ್ಯಾಮ್ರಾ ನೀನೇ ಮಾಡ್ತಿರೋದಂತ ಹೇಳ್ತೀನಿ. ಯಾರು ಟೀಚರ್? ವನಜಾಕ್ಷಿ ಮ್ಯಾಮ್, ವೈಸ್ ಪ್ರಿನ್ಸಿಪಲ್. ವನಜಾಕ್ಷಿ ಮೇಡಮ್ ವೈಸ್ ಪ್ರಿನ್ಸಿಪಲ್. ವಿದ್ಯಾನಿಧಿ ಶಾಲೆಯಲ್ಲಿ ಓದ್ತಿರುವ 8ನೇ ತರಗತಿಯ ವಿದ್ಯಾರ್ಥಿ ಸುಶಾಂತ್ ಪೋಷಕರಾದ ಕವಿತಾ ಮಾತನಾಡಿ, ಶಿಕ್ಷಕರು ನನ್ನ ಮಗನಿಗೆ ಚೆನ್ನಾಗಿ ಥಳಿಸಿದ್ದಾರೆ. ಇದರಿಂದ ಗಾಬರಿಗೊಂಡು ಮೂರ್ಛೆ ಹೋಗಿದ್ದಾನೆ. ಶಾಲೆಯ ಸಿಸಿ ಕ್ಯಾಮೆರಾ ವಿಡಿಯೋ ವೀಕ್ಷಿಸಿದ ನಂತರ ಪೊಲೀಸ್ ಠಾಣೆಗೆ ದೂರು ಕೊಡ್ತೇನೆ ಅಂತ ತಿಳಿಸಿದ್ರು. ಅವ್ರ ಮಕ್ಳು ಎತ್ತಾರೋ ಇಲ್ವಾ ಗೊತ್ತಿಲ್ಲ. ನಮಗ್ ಮಾಡ್ಬೇಕು ತಾನೆ. ಇಲ್ಲಿ ನೋಡಿ, ಹೆಂಗಾಗ್ಬಿಟ್ಟಿದ್ದಾನೆ? ಅವ್ನು ರ್ಯಾಂಕ್ ಸ್ಟೂಡೆಂಟ್ ಸರ್ ಅವನು. ಅದು ನಮಗೆ ಕೇಳಿದ್ರೆ ಬಸ್ಸಲ್ಲಿ ಹೋಗುವಾಗ ಹಿಂಗಾಗ್ಬಿಟ್ಟಿದ್ದೆ, ಅವ್ರ ಮನೆಯವರೇ ಫೋನ್ ಮಾಡೋರೆ ಇದಾಗುತ್ತೆ ಅಂತ ಕೇಳ್ತಾರಂತೆ. ಅಮ್ಮ ಅಪ್ಪ ಹೊಡೆದಿದಾರಂತ 5 ಜನ ಹೊಡೆದ್ಬಿಟ್ರೆ ಹುಡುಗನ್ಗೆ. ಮಕ್ಳು ಎತ್ತಾರೋ ಇಲ್ವಾ? 5 ಜನ ಸೇರ್ಕೊಂಡು ಅವನ್ನ ಹೊಡೆದಿದ್ದಾರೆ ಟೀಚರ್ಸ್. ಅಮ್ಮ ಅಪ್ಪ ಮಾತಾಡ್ತೀನಿ ನೋಡಿ, ಬೆಳಗ್ಗೆ ಮಾತಾಡ ಶಿಶು. ಅಪ್ಪ ನೋಡ್ತೀನಿ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಗೊತ್ತಿಲ್ಲ ಅಣ್ಣ, ನಾನು ಓವರ್ಟೇಕ್ ಮಾಡ್ತಾ ಇದ್ದೆ, ಸಡನ್ ಆಗಿ ನೋಡ್ಕೊಂಡಿದ್ದೆ. ಚಿಂತಾಮಣಿ ತಾಲೂಕಿನ ಸಿದ್ದಿಮಠ ಗ್ರಾಮದ ಅನೀಫ್ ಬಿನ್ ಮೊಹಮ್ಮದ್ ಇದ್ರೀಸ್ ಸ್ವಗ್ರಾಮದಿಂದ ಚಿಂತಾಮಣಿ ಕಡೆಗೆ ತನ್ನ ದ್ವಿಚಕ್ರದಲ್ಲಿ ಬರುತ್ತಿದ್ದ ವೇಳೆ ಚಿಂತಾಮಣಿ ಕಡೆಯಿಂದ ಶ್ರೀನಿವಾಸಪುರ ಮೂಲದವನಾದ ಬನ್ನಿ ಬಿನ್ ಆನಂದ್ ಕುಮಾರ್ ಶ್ರೀನಿವಾಸಪುರ ತಾಲೂಕಿನ ಕೊರನಹಳ್ಳಿ ಗ್ರಾಮಕ್ಕೆ ಹೋಗ್ತಿದ್ದ ವೇಳೆ 2 ದ್ವಿಚಕ್ರ ವಾಹನಗಳು ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿವೆ. ಕೂಡಲೇ ಸ್ಥಳೀಯರು ಇಬ್ಬರನ್ನು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು, ಘಟನೆಯ ವಿಷಯ ತಿಳಿದ ತಕ್ಷಣ 112 ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿಸಿದ್ದಾರೆ. ನಾನು ಓವರ್ಟೇಕ್ ಮಾಡ್ತಾ ಇದ್ದೆ, ಸಡನ್ ಆಗಿ ನೋಡ್ಕೊಂಡಿದ್ದೆ. ಇನ್ನು ಟೂ ವೀಲರ್ ಬರ್ಕೊಂಡಿದ್ದ ನೀವು ಎಲ್ಲಿ ಗಂಜೂರ್ ಹತ್ರನಾ? ನಿಮ್ಮ ಹೆಸರು? ಬನ್ನಿ ಅಂತ. ನಿಮ್ಮ ತಂದೆ ಹೆಸರು? ಆನಂದ್ ಕುಮಾರ್. ಊರು? ಕೊರ್ನಹಳ್ಳಿ, ಶ್ರೀನಿವಾಸಪುರ ತಾಲೂಕಾ? ಇಮ್ರಾನ್ ಖಾನ್ ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಈಗ ಲಾಸ್ಟ್ ಟೈಮ್ ನಿಮ್ಗೆ ಈ ಆಹಾರ ಪದ ಶಾಲಾ ಸಮಯದಲ್ಲಿ ವಿತರಣೆ ಮಾಡೋದು ಬಗ್ಗೆ ಹೇಳಿದೆ. ಯಾಕೆ ಆಗಿದೆ ಅದು? ಹೌದಾ? ಈ ಉತ್ತಮ ಗುಣಮಟ್ಟದ ಬಗ್ಗೆ ಮಾತನಾಡಿದ್ದೆ. ಗುಡಿಬಂಡೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಸುಬ್ಬಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ಜರುಗಿತು. ತಾಲೂಕಿನ ವಿವಿಧ ಇಲಾಖೆಯ ಕಾರ್ಯವೈಖರಿನ ಪರಾಮರ್ಶಿಸಿದ ಶಾಸಕರು ಅಭಿವೃದ್ಧಿ ಕೆಲಸಗಳಲ್ಲಿ ವಿಳಂಬ ಧೋರಣೆ ತೋರದೆ ಸಾರ್ವಜನಿಕರ ಕೆಲಸಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯತ್ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕರು ಈಗಾಗಲೇ ಬಿಡುಗಡೆಯಾಗಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಬಾಕಿ ಇರುವ ಎಲ್ಲ ಕಾಮಗಾರಿಗಳನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕು ಅಂತ ನಿರ್ದೇಶಿಸಿದರು.
ತಾಲೂಕು ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದು ಅಂತಹ ರಸ್ತೆಗಳ ಸಮಗ್ರ ಪಟ್ಟಿಯನ್ನು ತಯಾರಿಸಿ ತಕ್ಷಣವೇ ತಮಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬಗ್ಗೆ ಮಾಹಿತಿ ಪಡೆದ ಅವರು ತಾಲೂಕಿನಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಇಲ್ಲ ಹಾಗೂ ಲಭ್ಯ ಇರುವ ಮೂಲಗಳಿಂದಲೇ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದರು. ತಾಲೂಕಿನಲ್ಲಿರುವ ಒಟ್ಟು 117 ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ 100 ಘಟಕಗಳು ಸುಸ್ಥಿತಿಯಲ್ಲಿದ್ದು ಉಳಿದ 17 ಘಟಕಗಳ ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ. ಅಧಿಕಾರಿ ನವೀನ್ ಅವರು ಹೊಸದಾಗಿ 8 ಗ್ರಾಮಗಳಿಗೆ ನೀರಿನ ಘಟಕಗಳ ಅಗತ್ಯ ಇದೆ ಅಂತ ಸಭೆಯ ಗಮನಕ್ಕೆ ತಂದಾಗ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಹೊಸ ಘಟಕಗಳ ಸ್ಥಾಪನೆಗೆ ಅಗತ್ಯ ಅನುದಾನ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಹಾಸ್ಟೆಲ್ಗಳಲ್ಲಿ ಆಹಾರದ ಗುಣಮಟ್ಟದ ಕುರಿತು ಮಾತನಾಡಿದ ಶಾಸಕರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಬೇಕು ಅಂತ ಸೂಚಿಸಿದರು. ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆಹಾರ ಧಾನ್ಯಗಳ ಅಕ್ರಮ ನಡೆದ ಹಿನ್ನೆಲೆಯಲ್ಲಿ 2 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದ್ದು, ಬಡ ಮಕ್ಕಳ ಪಾಲಿನ ಆಹಾರವನ್ನು ಕದಿಯುವ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಖಂಡಿತ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸಿದರು. ಶಿಕ್ಷಣ ಇಲಾಖೆಯ ಪ್ರಗತಿಯ ಬಗ್ಗೆ ಚರ್ಚಿಸಿದ ಶಾಸಕರು, ಪ್ರಸಕ್ತ ಸಾಲಿನ SSLC ಪರೀಕ್ಷೆಯಲ್ಲಿ ಗುಡಿಬಂಡೆ ತಾಲೂಕು ಉತ್ತಮ ಫಲಿತಾಂಶ ದಾಖಲಿಸಲು ಹೆಚ್ಚಿನ ಶ್ರಮ ವಹಿಸಬೇಕು ಅಂತ ತಿಳಿಸಿದರು. ಈಗಾಗಲೇ ನಡೆದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿರುವುದು ಸಮಾಧಾನಕರ ಸಂಗತಿಯಾಗಿದ್ದು, ಪಟ್ಟಣದ PM ಶ್ರೀ ಶಾಲೆಗೆ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸಲು ಶೀಘ್ರದಲ್ಲೇ ಅನುದಾನ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದರು. ಇನ್ನು ಕೃಷಿ ಇಲಾಖೆಯಡಿ ರೈತರಿಗೆ ದೊರೆಯುವ ಸರ್ಕಾರಿ ಸೌಲಭ್ಯಗಳು ಯಾವುದೇ ಮಧ್ಯವರ್ತಿಗಳ ಅಥವಾ ಸಂಘ ಸಂಸ್ಥೆಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು. ಜನಪ್ರತಿನಿಧಿಗಳ ಸಮ್ಮುಖದಲ್ಲೇ ಸೌಲಭ್ಯಗಳನ್ನು ವಿತರಿಸಬೇಕು ಅಂತ ಸೂಚನೆ ನೀಡಿದರು. ಕೊನೆಯದಾಗಿ ಗ್ರಾಮಗಳಲ್ಲಿ ಮನೆಗಳ ಮೇಲೆ ಅಪಾಯಕಾರಿಯಾಗಿ ಜೋತು ಬೀಳುತ್ತಿರುವ ವಿದ್ಯುತ್ ತಂತಿಗಳು ಹಾಗೂ ಹಳೆಯ ಸ್ಟೀಲ್ ಕಂಬಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಸಮಗ್ರ ಸರ್ವೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಕೆಇಬಿ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಆದೇಶಿಸಿದರು. ಎಲ್ಲ ತಾರೀಕು ಬಾಗೇಪಲ್ಲಿ ಸಂತೆ ಆಗ್ಬಿಟ್ಟಿದೆ. ಈ ಲಾಸ್ಟ್ ಆ ಲಾಸ್ಟ್ ಅಂತ ಸ್ವಂತ ಇದ್ದಂಗಿರುತ್ತೆ. ಸೇಮ್ ಗುಡ್ಬಂಡೆ ಹಂಗಾಗುತ್ತೆ. ನೆಕ್ಸ್ಟ್ ದೊಡ್ಡ ಅಗಲೀಕರಣ ಮಾಡಿ ಪ್ರಯೋಜನದಂಗೆ ಹೋಗ್ಬಿಡುತ್ತೆ. ನೀವು ಮನೆಯೇ ಮಾತಾಡಿದ್ದೀನಿ ನಿಮಗೆ. ಅಲ್ಲಿ ಯಾಕೆ ನೀವು ಹಂಗೆ ಬಿಡ್ತಿರೋ ಗೊತ್ತಿಲ್ಲ. PW ಪುಷಪ್ಪ, ನೀವು EM ತಹಸೀಲ್ದಾರ್ ಬರ್ತಾರೆ ಸಿಬ್ಬತ್ತಲ್ಲ. ನಾನ್ ಕೇಳೋದು, ನಾವು ಅಂಗಡಿಗಳು ಕಟ್ಕೊಟ್ಬಿಟ್ಟು ಫುಟ್ಪಾತ್ ಅಲ್ಲಿ ಇಟ್ಕೊಳ್ಳಿ. ಅಲ್ಲಿ ಅವ್ರಿಗೆ ಸಮಸ್ಯೆ ಇದೆ, ನಾನೇ ನೀಟಾಗಿ ಮಾಡ್ಕೊಡ್ತೀನಿ. ಅವ್ರು ಕೇಳ್ತಾ ಇರೋದು ಲೈಟಿಂಗ್ ಬೇಕು, ಲೈಟಿಂಗ್ ಹಾಕೊಡೋಣ. ಈ ಸಾಯಂಕಾಲ ಇದು ಸೂರ್ಯನ ಇದು ಬರುತ್ತೆ ಹೇಳ್ತಾರೆ, ಅದಕ್ಕೆ ಕೆನಾಪಿ ಹಾಕ್ಬಿಟ್ಟು ಸ್ವಲ್ಪ ಕ್ರಾಸ್ ಆಗಿ ಅದು ಬಿಲ್ದೇ ಇರ್ತಾರೆ ಮಾಡೋಣ, ಎಲ್ಲ ಮಾಡ್ಕೊಡೋಣ. ಬಟ್ ಅಲ್ಲಿ ಬಿಟ್ಟು ಅಂಗಡಿ ಎಲ್ಲೂ ಮೇನ್ ರೋಡ್ ಅಲ್ಲಿ ಇರ್ಕೂಡ್ದು. ಇಷ್ಟು ಬಂದಂಗೆ ಫುಟ್ಪಾತ್ ಅಂಗಡಿ ಇಟ್ಟರೆ ಮತ್ತೆ ನಾವು ಮೇಂಟೈನ್ ಮಾಡಕ್ ಆಗಲ್ಲ. ಅದು ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಏನಿಲ್ಲ, ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು, ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಕೆಲವರು, 2 ಹೋಬ್ಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬ್ಳಿಯವರು ಒಂದು ವಾದ. ನಮ್ಮ ಕೈವಾರ ಕ್ಷೇತ್ರದ ಚಿಮುಲ್ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿ ಹಿಂಬಾಲಕರು ಮತ್ತು ಮುಖಂಡರೇ ನನ್ನ ಸೋಲಿಗೆ ಕಾರಣ. ಸೋತಿರೋದು ನನಗೆ ನೋವಿಲ್ಲ. ನಮ್ಮ ನಾಯಕ ಡಾಕ್ಟರ್ MC ಸುಧಾಕರ್ ಸಾಮಾಜಿಕ ನ್ಯಾಯದ ತೀರ್ಮಾನದಿಂದ ನನಗೆ ಚಿಮುಲ್ನಲ್ಲಿ ಸ್ಪರ್ಧಿಸಲು ಅನುವು ಮಾಡಿಕೊಟ್ಟಿದ್ರು. ಆದರೆ ನನ್ನ ಮೇಲೆ ಅಥವಾ ನಮ್ಮ ನಾಯಕ ಸಚಿವ ಡಾಕ್ಟರ್ MC ಸುಧಾಕರ್ ಮೇಲಿನ ವೈಯಕ್ತಿಕ ಕಾರಣಗಳಿಂದ ನನ್ನನ್ನು ಸೋಲಿಸಿದ್ದಾರೆಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಿನ್ನಪ್ಪ ಹೇಳಿದರು. ನಗರದ ತಾಲೂಕು ಪಂಚಾಯತ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಕೊಠಡಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಹಿಂಬಾಲಕರು ಮತ್ತು ಮುಖಂಡರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಎಂಬ ಅಂಶದ ಆಧಾರದ ಮೇಲೆ ಮತ ಚಲಾವಣೆ ಮಾಡಿಲ್ಲ. ಬದಲಾಗಿ ವೈಯಕ್ತಿಕ ಜಿದ್ದಾಜಿದ್ದಿನಿಂದ ನನ್ನ ವಿರುದ್ಧ ಪಿತೂರಿಯನ್ನು ಮಾಡಿ ನನಗೆ ಸೋಲುಂಟು ಮಾಡಿದ್ದಾರೆಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಿನ್ನಪ್ಪ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಕರು ಏನೇ ತೀರ್ಮಾನ ತಗೊಳ್ಳಿ, ನಮ್ಮ ಸುಧಾಕರ್ ಅವರು ಏನು ತೀರ್ಮಾನ ತಗೊಂಡ್ರು, ಪಕ್ಷದ ನಿಲುವಿನ ಬಗ್ಗೆ ಯಾರೂ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದುವರೆಗೂ ಯಾವತ್ತೂ ಇಲ್ಲ. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗೂ ಇರ್ಬೋದು, ಇಲ್ಲ ನಾವು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಿಂತಾಗಿರ್ಬೋದು, ಯಾವಾಗೇ ಆಗಲಿ ನಮ್ಮೆಲ್ಲ ಮುಖಂಡರು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಅವ್ರ ಗೌರವವನ್ನು ಉಳಿಸೋಂಥದ್ದು ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಇದು ಬರಲಿಲ್ಲ, ಎಲ್ಲ ಜಾತಿಯವ್ರೂ ಓಟ್ ಹಾಕುವಂಥದ್ದಿತ್ತು. ಅದರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿ ಯಾರೂ ತಪ್ಪು ಮಾಡಿಲ್ಲ. ಈ ಹಣದ ಆಸೆ ಆಮಿಷಗಳಿಗೆ ಒಳಗಾಗಿ ಇದನ್ನು ನಮ್ಮ ನಾಯಕರು ಭಾಳ ಅಚ್ಚುಕಟ್ಟಾಗಿ ನಡೀಬೇಕು. ಹೊಸದಾಗಿದೆ, ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂಸ್ಥೆ ಬಂದಿದೆ ಹೊಸದಾಗಿ, ಅದು ಒಳ್ಳೆಯವ್ರನ್ನ ಗೆಲ್ಲಿಸಿ ಒಳ್ಳೆಯ ರೀತಿ ನಡ್ಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನಾಗ್ತದೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ಯಾಕಿಂಗ್ ಯೂನಿಟ್ ಕೂಡ 9 ಎಕರೆ ಚಿಲ್ಲರೆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಈಗ ಸುಮಾರು 1 ವರ್ಷದಿಂದ ಸುಮಾರು 9 ಕೋಟಿ 10 ಕೋಟಿ ಲಾಭದಲ್ಲಿದೆ ಸಂಸ್ಥೆ. ಹಾಗಾಗಿ ಫೆಬ್ರವರಿ 1ನೇ ತಾರೀಕಿಂದ ₹1 ಹಾಲಿನ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿಕೊಡ್ಬೇಕು ರೈತರಿಗೆ. ಅದರಿಂದ ಎಲ್ರಿಗೂ ಅನುಕೂಲ ಆಗಬೇಕು ಅಂತೇಳಿ ಜನವರಿ 1ನೇ ತಾರೀಕಿಂದನೇ ರೈತರಿಗೆ ಜಾಸ್ತಿ ಕೊಡುವಂಥದ್ದು ಕೂಡ ಮಾಡಿದ್ರು. ಈಗ ಇಷ್ಟೆಲ್ಲ ಆಗಿ ನಮ್ಮ ಚಿನ್ನಪ್ಪಣ್ಣವ್ರು ಸೋಲೋದಕ್ಕೆ ನಮ್ಮ ಗುಂಪಿನವರೇ ಕಾರಣ, ನಮ್ಮ ಮುಖಂಡರೇ,
ನಮ್ಮ ವೋಟರ್ಸೇ ಕಾರಣ, ಬೇರೆ ಯಾರು ಅಲ್ಲ. ಅವ್ರ ಜೊತೆ ಶಾಮೀಲಾಗಿ ಈ ಥರ ಆಗಿರೋದು ಭಾಳ ದುಃಖದ ಸಂಗತಿ. ಇದಾಗಬಾರ್ದಾಗಿದ್ದಾಗಿದೆ. ನಮಗೆ ತುಂಬ ನೋವಾಗಿದೆ. ಇನ್ನು ಮುಂದೆ ಕೂಡ ಸಮಸ್ಯೆ ಚೆನ್ನಾಗಿ ನಡಿಬೇಕಂದ್ರೆ ಭಾಳ ಉತ್ತಮವಾದ ರೀತಿಯಲ್ಲಿ ನಡಿಬೇಕಾದ್ರೆ ಒಳ್ಳೆಯವ್ರನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡಿ ಅದನ್ನ ಜವಾಬ್ದಾರಿ ನಮ್ಮ ನಾಯಕರು ಕೂಡ ಅದನ್ನು ಸಾಧಕ ಬಾಧಕಗಳನ್ನ ಗಮನಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲರೂ ಒತ್ತಾಯ. ಕೇವಲ ನನ್ನ ಮೇಲಿನ ವೈಯಕ್ತಿಕ ಕಾರಣಗಳಿಂದ ಹಿಂಬಾಲಕರು ಮತ್ತು ಮುಖಂಡರು ತಮ್ಮ ಒಳಗಿನ ಅಸಮಾಧಾನದಿಂದ ನನ್ನನ್ನು ಸೋಲಿಸಬೇಕು ಎಂಬ ಧೋರಣೆಯಿಂದ ಕೆಲ ಹಿಂಬಾಲಕರು ಮತ್ತು ಮುಖಂಡರಿಗೆ ಜಾತಿ ಮುಖ್ಯವಾಯಿತು ಅಂದರು. ನೇರವಾಗಿ ಮತದಾರರಿಗೆ ಯಾವುದೇ ಜಾತಿ ಎಂಬುದು ಇರಲಿಲ್ಲ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನನಗೆ ಟಿಕೆಟ್ ನೀಡಿದ್ದು 6 ಜನ ಆಕಾಂಕ್ಷಿಗಳನ್ನು ಒಂದೆಡೆ ಸೇರಿಸಿ ಅವರೆಲ್ಲರ ಸಹಮತದೊಂದಿಗೆ ನನಗೆ ಟಿಕೆಟ್ ನೀಡಬೇಕು ಅಂತ ಹೇಳಿದ್ದರ ಹಿನ್ನೆಲೆಯಲ್ಲಿ ನಮ್ಮ ನಾಯಕರು ನನಗೆ ಟಿಕೆಟ್ ನೀಡಿದ್ದು. ಆದರೆ ಆ ಸೋಲಿಗೆ ನನ್ನ ಹಿಂಬಾಲಕರು ಮತ್ತು ಮುಖಂಡರು ನನ್ನ ಮೇಲಿನ ವೈಯಕ್ತಿಕ ಕಾರಣವನ್ನು ಪ್ರಧಾನವಾಗಿಸಿಕೊಂಡು ಪಕ್ಷಕ್ಕೆ ನಮ್ಮ ನಾಯಕರಿಗೆ ದ್ರೋಹ ಮಾಡಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೇರೆ ಏನಿಲ್ಲ, ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು, ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಕೆಲವರು, 2 ಹೋಬ್ಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬಳಿಯವರು ಒಂದು ವಾದ ನಮ್ಮ ಸಚಿವರ ಮೇಲೆ. ನಮ್ಮ ಕೆವೇರ ಹೋಬಳಿಯಲ್ಲಿ ನಮಗೆ ಕೊಡಲಿಲ್ಲ, ಎಲ್ಲ ಚಿನ್ನಪ್ಪನವ್ರಿಗೆ ಕೊಡ್ತಾರೆ ಅಂತ ಅವ್ರ ವಾದ. ಅಂದರೆ ನಿಮ್ಮ ಮುಖಂಡರಲ್ಲೇ ಅಸಮಾಧಾನ ಇತ್ತು. ಹಾಂ, ಜಾಸ್ತಿ ಇತ್ತು. ಅದು ಹೊರಗಡೆ ಹಾಕಲಿಲ್ಲ. ಯಾರೂ ಭಿನ್ನಮತನೂ ಆಗಲಿಲ್ಲ, ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ. ನೀಟಾಗಿ ಕ್ಲಿಯರಾಗಿ ಆ ತೀರ್ಮಾನ ಆಗಿದ ತಕ್ಷಣವೇ ಬಂದು ಅವರವ್ರು ಯಾವ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸೋಚಿಸಿದೆ. ನಾನು ಎಲ್ಲ ಹೇಳಿದ್ದೆ, ನಮ್ಮ ಸಚಿವರಿಗೂ ಹೇಳಿದ್ದೆ. ಅದು ನಂಬಿಕೆ, ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ, ಇಲ್ಲ ಆಗೋದಿಲ್ಲ ಚಿನ್ನಪ್ಪ ಆ ಥರ. ನನಗೂ ನಂಬಿಕೆ, ಯಾಕೆಂದರೆ ನಾನು ಭಾಳ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರೂ ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನಾಧ್ಯಕ್ಷ ಮುನಿನಾರಾಯಣಪ್ಪ, ಬುಕ್ಕನಹಳ್ಳಿ ಶಿವಣ್ಣ ಮತ್ತಿತರರು ಹಾಜರಿದ್ದರು.